ನಾವು ಮಹಿಳಾ ಆಯೋಗದ ಬಗ್ಗೆ ಮಾತನಾಡ್ತಿದ್ವಿ. ವಸಂತ್ ಕಿಳಿಯಾರ್ ಅವರು ಉತ್ತರ ಕೊಡ್ಲಿ, ಆದ್ಮೇಲೆ ಸುರ್ಬಿ ಅವರು ಇದೇ ಪ್ರಶ್ನೆಗೆ ಉತ್ತರ ಕೊಡಿ. SIT ರಚನೆ ಆಗಿ ತನಿಖೆ ನಡೆಸ್ತಿರೋ ಸಂದರ್ಭದಲ್ಲಿ ಇತ್ತೀಚೆಗೆ ಮತ್ತೊಂದು ಪತ್ರ ಬರೆಯುತ್ತೆ ಮಹಿಳಾ ಆಯೋಗ. ಕೇವಲ ಚಿನ್ನಯ್ಯ ತೋರಿಸಿದ ಜಾಗಗಳಲ್ಲಿ ಗುಂಡಿ ತೆಗೆಯೋದನ್ನ ಬಿಟ್ರೆ ಬೇರೆ UDR ಕೇಸಸ್ ಬಗ್ಗೆ ತನಿಖೆ ನಡೆಸಿಲ್ಲ. ಈ ಇಡೀ ಪ್ರಕರಣವನ್ನ SIT ಕೇವಲ ಚಿನ್ನಯ್ಯನ ಹೇಳಿಕೆ ಆಧಾರದ ಮೇಲೆ ಮಾತ್ರ ನೋಡ್ತಾ ಇದೆ. ಹಾಗಾಗಿ ತನಿಖೆ ಸರಿಯಾಗಿ ನಡೀತಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಹಿಳಾ ಆಯೋಗಕ್ಕೆ ಅನುಮಾನ ಇದೆ ಅಂತ ಹೇಳಿ. ಈ ಮಹಿಳಾ ಆಯೋಗದ ಅಧ್ಯಕ್ಷರು ಯೂಟ್ಯೂಬ್ ನೋಡೋದ್ ಬಿಟ್ಟು ದಾಖಲೆಗಳನ್ನ ನೋಡ್ಬೇಕು ಅಂತ ಹೇಳದ್ ನಾನು. ಅವರು ಅಲ್ಲಿ ಹೋಗ್ಬಿಟ್ಟು ಸ್ಟಡಿ ಮಾಡಿ ಅಲ್ಲಿನ ಅಧಿಕಾರಿಗಳ ಹತ್ರ ಅವ್ರ ಮಾಹಿತಿ ತಗೊಂಡು ಆಮೇಲೆ ಬಂದು ಕೂತ್ಕೊಂಡು ಯೂಟ್ಯೂಬ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು. ನಂದು ಇಷ್ಟೇ ಒಂದೇ ಸ್ಟೇಟ್ಮೆಂಟ್. ಆ ನಾಗರತ್ನ ಮೇಡಮ್ ಇದನ್ನ ತರಿಸ್ಬೇಕು ನೀವು. ಮೇಡಮ್, ನೀವು ಯೂಟ್ಯೂಬ್ ವಿಡಿಯೋಗಳನ್ನ AI ವಿಡಿಯೋಗಳನ್ನ ನೋಡ್ಕೊಂಡು ಸ್ಟೇಟ್ಮೆಂಟ್ ಕೊಡೋದನ್ನ ಬಿಟ್ಬಿಡಿ. ದಯವಿಟ್ಟು ದಾಖಲೆಗಳನ್ನ ಸ್ಟಡಿ ಮಾಡಿ ಮಾತಾಡಿ. ಯಾಕಂದ್ರೆ ನಿಮ್ಮ ಹುದ್ದೆಗೆ ಒಂದು ಘನತೆ ಇದೆ, ಗೌರವ ಇದೆ. ಇಲ್ದಿದ್ರೆ ನಿಮಗೂ ಇರಲ್ಲ, ಆ ಹುದ್ದೆಗೂ ಇರಲ್ಲ ಮೇಡಮ್. ಇಲ್ಲ, ಇದನ್ನ ನಾನು ಒಪ್ಪುತ್ತೀನಿ. ಯಾಕೆಂದ್ರೆ ಯಾವ ಸ್ಟೇಟ್ ವಿಮೆನ್ ಕಮಿಷನ್ ಚೀಫ್ ಅವರು ಬಹಳ ಮುಖ್ಯವಾದಂತಹ ಒಂದು ಪದವಿ. ಅದನ್ನ ಇಟ್ಕೊಂಡು ನೀವು ರೀಲ್ಸ್ ಮಾಡೋದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ನೀವು ನಿಮಗೆ ಬೇಕಾಗಿರುವಂತಹ ಮಹಿಳೆಯರ ವಿರುದ್ಧ ನಡೆದಿರುವಂತಹ ದೌರ್ಜನ್ಯ ಅಥವಾ ನಿಮ್ಮ ಬೇಕಾಗಿರುವಂತಹ ಸಂಸ್ಥೆಗಳ ಪರವಾಗಿ ಮಾತಾಡೋದಕ್ಕೆ ನೀವು ನಿಂತಿದ್ದೀರಾ. ಆದ್ರೆ ನಿಜವಾಗ್ಲೂ ಅಸಹಾಯಕ ಮಹಿಳೆಯರ ಮತ್ತೆ ಅವರ ಕುಟುಂಬದ ಜೊತೆಗೆ ನೀವು ನಿಂತಿಲ್ಲ ಅನ್ನೋದ್ರ ಬಗ್ಗೆ 1.5 ವರ್ಷದಿಂದ ಸ್ವತಃ ನಾನು ಮತ್ತೆ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರು ಮಾತಾಡ್ಕೊಂಡು ಬಂದಿರುವಂತದ್ದು. ನೀವು ಇದನ್ನ ರಾಜಕೀಯ ಸ್ಥಾನ ಅಂತ ಬಳಸ್ಕೊಳ್ಬೇಡಿ. ನೀವು ರಾಜಕೀಯ ಬೆಳೆ ಬೇಯಿಸಬೇಡಿ ಇಲ್ಲಿ. ದಯವಿಟ್ಟು ನೀವು ಸರ್ಕಾರವನ್ನ ಒಂದು ಅಕೌಂಟಬಲ್ ಆಗಿ ಇಟ್ಕೊಂಡಿರ್ಬೇಕಾಗಿರುವಂತಹ ರೆಸ್ಪಾನ್ಸಿಬಿಲಿಟಿ ನಿಮ್ಮಲ್ಲಿರುವಂತದ್ದು. ಇನ್ನೊಂದು ಬಾರಿ ನಾನು ಹೇಳ್ತೀನಿ, ಆ ಒಂದು ಸಂಸ್ಥೆ ನಿಮಗೆ ಕರ್ತವ್ಯ ಇರುವಂತದ್ದು ಯಾವ ಎಲ್ಲ ಮಹಿಳೆಯರನ್ನು ಒಂದೇ ತರ ನೋಡುವಂತಹ ಕರ್ತವ್ಯ. ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರಿಗೆ ಒಪ್ಪಿಗೆ ಇದೆ, ಅವ್ರಿಗೆ ಒಪ್ಪಿಗೆ ಇದೆ, ಹಾಗೆ ನೋಡಿದ್ರೆ ಆ ಒಂದು ಸ್ಥಾನಕ್ಕೆ ಏನ್ ಗೌರವ ಬರುತ್ತೆ? ನಮ್ಮನ್ನ ಎಲ್ಲಾನು ತಲೆ ತೆಗಿಸ್ತಾ ಇದ್ದೀರಾ ನೀವು ರಾಜಕೀಯ ಮಾಡಬೇಡಿ ಇದರಲ್ಲಿ. ನಾಗಲಕ್ಷ್ಮಿ ಚೌಧರಿ ಅವರಿಗೆ ಮೊದಲನೇದಾಗಿ ಯೂಟ್ಯೂಬ್ ನ ನೋಡೋದನ್ನ ನಿಲ್ಲಿಸಬೇಕು, ರೀಲ್ಸ್ ಮಾಡೋದನ್ನ ನಿಲ್ಲಿಸಬೇಕು. ತಮಗೆ ಬೇಕಾಗಿರುವಂತಹ ವಿಷಯಗಳನ್ನು ತಗೊಂಡು ಬೇರೆ ವಿಷಯಗಳನ್ನ ಮಾತಾಡದೇ ಇರುವಂತಹ ಈ ಒಂದು ಡಿಸ್ಕ್ರಿಷನ್ ಇದನ್ನ ನಿಲ್ಲಿಸಬೇಕು. ಅವರು ಎಲ್ಲರೊಂದಿಗೆ ಮಾತಾಡಬೇಕು. ವಸಂತ್ ಗಿಳಿಯಾರ್ ಅವರೇ, ಚಿನ್ನಯ್ಯ ತಪ್ಪು ಮಾಡಿದ್ರೆ ಆತನಿಗೆ ಶಿಕ್ಷೆ ಆಗ್ಬೇಕು. ನಾವ್ ಯಾರು ಕೂಡ ಚಿನ್ನಯ್ಯ ಇವಾಗ ಅಮಾಯಕ, ಚಿನ್ನಯ್ಯನನ್ನ ಬಳಕೆ ಮಾಡ್ಕೊಂಡ್ರು ಹೀಗೆ ಹೇಳಲಿಕ್ಕೆ ಒಪ್ಪುವಂತ ಮಾತಲ್ಲ. ಆದ್ರೆ ಚಿನ್ನಯ್ಯನನ್ನ ನಂಬಿಕೊಂಡಿದ್ದ ಇಬ್ಬರು ಹೆಣ್ಣು ಮಕ್ಕಳು ರತ್ನ ಹಾಗೆ ಮಲ್ಲಿಕ ರಿಪಬ್ಲಿಕ್ ಕನ್ನಡದ ಇದೇ ಮಹಾಭಾರತ ಕಾರ್ಯಕ್ರಮದಲ್ಲಿ ನಿಂತು ಗೋಗರ್ದಿದ್ದಾರೆ. ಚಿನ್ನಯ್ಯ ತಪ್ಪು ಮಾಡಿದ್ರೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗ್ಲಿ, ಆದ್ರೆ ನಮ್ಮ ಕುಟುಂಬವನ್ನ ಕೂಡ ಮಹಿಳಾ ಆಯೋಗ ಗಮನಿಸಬೇಕು. ಕಾನೂನಾತ್ಮಕವಾಗಿ ಅವಕಾಶ ಇದ್ರೆ ಚಿನ್ನಯ್ಯನನ್ನ ಹೊರಗೆ ಕರ್ಕೊಂಡ್ ಬರ್ಲಿಕ್ಕೆ ನಮಗೆ ಸಹಾಯ ಬೇಕು, ಲೀಗಲ್ ಸಪೋರ್ಟ್ ಬೇಕು. ಮಹಿಳಾ ಆಯೋಗ ಚಿನ್ನಯ್ಯನ ಪತ್ನಿ ಅನ್ನೋ ಕಾರಣಕ್ಕೆ, ಚಿನ್ನಯ್ಯನ ಸಹೋದರಿ ಅನ್ನೋ ಕಾರಣಕ್ಕೆ ಇಬ್ಬರು ಮಹಿಳೆಯರು ಅನ್ನೋದನ್ನು ಮರೆತು ಬಿಡ್ತಾ ಹೇಗೆ ಅಂತ ಹೇಳಿ. ಬಹುಶಃ ಅವರಿಗೆ ಕಾಂಗ್ರೆಸ್ ಆಯೋಗ ಅದಕ್ಕೆ ಪರ್ಮಿಟ್ ಮಾಡಿಲ್ಲ ಅನ್ಸುತ್ತೆ. ಯಾಕಂದ್ರೆ ಚಿನ್ನಯ್ಯ ಕುಟುಂಬ ಈ ರೀತಿಯಲ್ಲಿ ಕಷ್ಟದಲ್ಲಿ, ಸಂಕಟದಲ್ಲಿ ಬಿದ್ದಿದೆ. ಮನೆ ಯಜಮಾನ ಇಲ್ಲ, ಆ ಕುಟುಂಬಕ್ಕೆ ದಾತಾರಿಲ್ಲ, ದಿಕ್ಕಿಲ್ಲ, ದೆಸೆ ಇಲ್ಲ. ಆ ಮಹಿಳೆಯರ ನೋವು ಅದು ಹೆಣ್ಣಿನ ಕಣ್ಣೀರಲ್ವಾ? ಅವ್ರ ಪರವಾಗಿ ಇವರು ಪ್ರಶ್ನೆ ಮಾಡೋದು ಅಥವಾ ಅವ್ರಿಗೆ ಸಾಂತ್ವನ ಹೇಳೋದು, ಅದ್ರ ಬಗ್ಗೆ ಇವರು ಸ್ಟೇಟ್ಮೆಂಟೇ ಇಲ್ಲ. ಇವ್ರದ್ದು ಟಾರ್ಗೆಟ್ ಧರ್ಮಸ್ಥಳದ ಅಥವಾ ಬುರ್ಡೆ ಗ್ಯಾಂಗಿನ ವಕ್ತಾರೆಯ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರು ಮಾತಾಡೋದು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಅದು ಬೇರೆ ರೀತಿಯ ತಿರುವನ್ನ ಪಡ್ಕೊಳ್ಳುತ್ತೆ. ಸರ್ಕಾರ ಕೂಡ ಇದನ್ನ ಗಮನಿಸಬೇಕು. ಅವ್ರು ಒಂದು ರೀತಿಯಲ್ಲಿ ಏನು ನರೇಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸರಿಯಾಗಿ ಇವರು ಒಕ್ಕಣೆಯನ್ನ ಸೇರಿಸುವ ಹಾಗೆಲ್ಲ ಮೇಡಮ್ ಮಾತಾಡೋದು ಬಹಳ ತಪ್ಪಾಗತ್ತೆ. ಅವ್ರನ್ನ ನಾವು ಬೇರೆ ರೀತಿಯಲ್ಲಿ ಅವ್ರ ವಿರುದ್ಧ ಪ್ರತಿಭಟನೆಗಳು ಅಥವಾ ಧಿಕ್ಕಾರದ ಕೂಗುಗಳು ಮೊಳಗಬಾರದು. ನಾವು ಮಹಿಳಾ ಆಯೋಗದ ಬಗ್ಗೆ ಮಾತನಾಡ್ತಿದ್ವಿ. ವಸಂತ್ ಕಿಳಿಯಾರ್ ಅವರು ಉತ್ತರ ಕೊಡ್ಲಿ, ಆದ್ಮೇಲೆ ಸುರ್ಬಿ ಅವರು ಇದೇ ಪ್ರಶ್ನೆಗೆ ಉತ್ತರ ಕೊಡಿ. SIT ರಚನೆ ಆಗಿ ತನಿಖೆ ನಡೆಸ್ತಿರೋ ಸಂದರ್ಭದಲ್ಲಿ ಇತ್ತೀಚೆಗೆ ಮತ್ತೊಂದು ಪತ್ರ ಬರೆಯುತ್ತೆ ಮಹಿಳಾ ಆಯೋಗ. ಕೇವಲ ಚಿನ್ನಯ್ಯ ತೋರಿಸಿದ ಜಾಗಗಳಲ್ಲಿ ಗುಂಡಿ ತೆಗೆಯೋದನ್ನ ಬಿಟ್ರೆ ಬೇರೆ UDR ಕೇಸಸ್ ಬಗ್ಗೆ ತನಿಖೆ ನಡೆಸಿಲ್ಲ. ಈ ಇಡೀ ಪ್ರಕರಣವನ್ನ SIT ಕೇವಲ ಚಿನ್ನಯ್ಯನ ಹೇಳಿಕೆ ಆಧಾರದ ಮೇಲೆ ಮಾತ್ರ ನೋಡ್ತಾ ಇದೆ. ಹಾಗಾಗಿ ತನಿಖೆ ಸರಿಯಾಗಿ ನಡೀತಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಹಿಳಾ ಆಯೋಗಕ್ಕೆ ಅನುಮಾನ ಇದೆ ಅಂತ ಹೇಳಿ. ಈ ಮಹಿಳಾ ಆಯೋಗದ ಅಧ್ಯಕ್ಷರು ಯೂಟ್ಯೂಬ್ ನೋಡೋದ್ ಬಿಟ್ಟು ದಾಖಲೆಗಳನ್ನ ನೋಡ್ಬೇಕು ಅಂತ ಹೇಳದ್ ನಾನು. ಅವರು ಅಲ್ಲಿ ಹೋಗ್ಬಿಟ್ಟು ಸ್ಟಡಿ ಮಾಡಿ ಅಲ್ಲಿನ ಅಧಿಕಾರಿಗಳ ಹತ್ರ ಅವ್ರ ಮಾಹಿತಿ ತಗೊಂಡು ಆಮೇಲೆ ಬಂದು ಕೂತ್ಕೊಂಡು ಯೂಟ್ಯೂಬ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು. ನಂದು ಇಷ್ಟೇ ಒಂದೇ ಸ್ಟೇಟ್ಮೆಂಟ್. ಆ ನಾಗರತ್ನ ಮೇಡಮ್ ಇದನ್ನ ತರಿಸ್ಬೇಕು ನೀವು. ಮೇಡಮ್, ನೀವು ಯೂಟ್ಯೂಬ್ ವಿಡಿಯೋಗಳನ್ನ AI ವಿಡಿಯೋಗಳನ್ನ ನೋಡ್ಕೊಂಡು ಸ್ಟೇಟ್ಮೆಂಟ್ ಕೊಡೋದನ್ನ ಬಿಟ್ಬಿಡಿ. ದಯವಿಟ್ಟು ದಾಖಲೆಗಳನ್ನ ಸ್ಟಡಿ ಮಾಡಿ ಮಾತಾಡಿ. ಯಾಕಂದ್ರೆ ನಿಮ್ಮ ಹುದ್ದೆಗೆ ಒಂದು ಘನತೆ ಇದೆ, ಗೌರವ ಇದೆ. ಇಲ್ದಿದ್ರೆ ನಿಮಗೂ ಇರಲ್ಲ, ಆ ಹುದ್ದೆಗೂ ಇರಲ್ಲ ಮೇಡಮ್. ಇಲ್ಲ, ಇದನ್ನ ನಾನು ಒಪ್ಪುತ್ತೀನಿ. ಯಾಕೆಂದ್ರೆ ಯಾವ ಸ್ಟೇಟ್ ವಿಮೆನ್ ಕಮಿಷನ್ ಚೀಫ್ ಅವರು ಬಹಳ ಮುಖ್ಯವಾದಂತಹ ಒಂದು ಪದವಿ. ಅದನ್ನ ಇಟ್ಕೊಂಡು ನೀವು ರೀಲ್ಸ್ ಮಾಡೋದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ.
ನಿಮಗೆ ಬೇಕಾಗಿರುವಂತಹ ಮಹಿಳೆಯರ ವಿರುದ್ಧ ನಡೆದಿರುವಂತಹ ದೌರ್ಜನ್ಯ ಅಥವಾ ನಿಮ್ಮ ಬೇಕಾಗಿರುವಂತಹ ಸಂಸ್ಥೆಗಳ ಪರವಾಗಿ ಮಾತಾಡೋದಕ್ಕೆ ನೀವು ನಿಂತಿದ್ದೀರಾ. ಆದ್ರೆ ನಿಜವಾಗ್ಲೂ ಅಸಹಾಯಕ ಮಹಿಳೆಯರು ಮತ್ತೆ ಅವರ ಕುಟುಂಬದ ಜೊತೆಗೆ ನೀವು ನಿಂತಿಲ್ಲ ಅನ್ನೋದ್ರ ಬಗ್ಗೆ 1.5 ವರ್ಷದಿಂದ ಸ್ವತಃ ನಾನು ಮತ್ತೆ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರು ಮಾತಾಡ್ಕೊಂಡು ಬಂದಿರುವಂತದ್ದು. ನೀವು ಇದನ್ನ ರಾಜಕೀಯ ಸ್ಥಾನ ಅಂತ ಬಳಸ್ಕೊಳ್ಬೇಡಿ, ನೀವು ರಾಜಕೀಯ ಬೆಳೆ ಬೇಯಿಸಬೇಡಿ ಇಲ್ಲಿ ದಯವಿಟ್ಟು. ನೀವು ಸರ್ಕಾರವನ್ನ ಒಂದು ಅಕೌಂಟಬಲ್ ಆಗಿ ಇಟ್ಕೊಂಡಿರ್ಬೇಕಾಗಿರುವಂತಹ ರೆಸ್ಪಾನ್ಸಿಬಿಲಿಟಿ ನಿಮ್ಮಲ್ಲಿರುವಂತದ್ದು. ಇನ್ನೊಂದು ಬಾರಿ ನಾನು ಹೇಳ್ತೀನಿ, ಆ ಒಂದು ಸಂಸ್ಥೆ ನಿಮಗೆ ಕರ್ತವ್ಯ ಇರುವಂತದ್ದು ಯಾವ ಎಲ್ಲ ಮಹಿಳೆಯರನ್ನು ಒಂದೇ ತರ ನೋಡುವಂತಹ ಕರ್ತವ್ಯ. ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರಿಗೆ ಒಪ್ಪಿಗೆ ಇದೆ, ಅವ್ರಿಗೆ ಒಪ್ಪಿಗೆ ಇದೆ, ಹಾಗೆ ನೋಡಿದ್ರೆ ಆ ಒಂದು ಸ್ಥಾನಕ್ಕೆ ಏನ್ ಗೌರವ ಬರುತ್ತೆ? ನಮ್ಮನ್ನ ಎಲ್ಲಾನು ತಲೆ ತೆಗಿಸ್ತಾ ಇದ್ದೀರಾ ನೀವು ರಾಜಕೀಯ ಮಾಡಬೇಡಿ ಇದರಲ್ಲಿ. ನಾಗಲಕ್ಷ್ಮಿ ಚೌಧರಿ ಅವರಿಗೆ ಮೊದಲನೇದಾಗಿ ಯೂಟ್ಯೂಬ್ ನ ನೋಡೋದನ್ನ ನಿಲ್ಲಿಸಬೇಕು, ರೀಲ್ಸ್ ಮಾಡೋದನ್ನ ನಿಲ್ಲಿಸಬೇಕು, ತಮಗೆ ಬೇಕಾಗಿರುವಂತಹ ವಿಷಯಗಳನ್ನು ತಗೊಂಡು ಬೇರೆ ವಿಷಯಗಳನ್ನ ಮಾತಾಡದೇ ಇರುವಂತಹ ಈ ಒಂದು ಡಿಸ್ಕಷನ್ ಇದನ್ನ ನಿಲ್ಲಿಸಬೇಕು. ಅವರು ಎಲ್ಲರೊಂದಿಗೆ ಮಾತಾಡಬೇಕು. ವಸಂತ್ ಗಿಳಿಯಾರ್ ಅವರೇ, ಚಿನ್ನಯ್ಯ ತಪ್ಪು ಮಾಡಿದ್ರೆ ಆತನಿಗೆ ಶಿಕ್ಷೆ ಆಗ್ಬೇಕು, ನಾವ್ ಯಾರು ಕೂಡ ಚಿನ್ನಯ್ಯ ಇವಾಗ ಅಮಾಯಕ, ಚಿನ್ನಯ್ಯನನ್ನ ಬಳಕೆ ಮಾಡ್ಕೊಂಡ್ರು ಹೀಗೆ ಹೇಳಲಿಕ್ಕೆ ಒಪ್ಪುವಂತ ಮಾತಲ್ಲ. ಆದ್ರೆ ಚಿನ್ನಯ್ಯನನ್ನ ನಂಬಿಕೊಂಡಿದ್ದ ಇಬ್ಬರು ಹೆಣ್ಣು ಮಕ್ಕಳು ರತ್ನ ಹಾಗೆ ಮಲ್ಲಿಕಾ ರಿಪಬ್ಲಿಕ್ ಕನ್ನಡದ ಇದೇ ಮಹಾಭಾರತ ಕಾರ್ಯಕ್ರಮದಲ್ಲಿ ನಿಂತು ಗೋಗರ್ದಿದ್ದಾರೆ. ಚಿನ್ನಯ್ಯ ತಪ್ಪು ಮಾಡಿದ್ರೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗ್ಲಿ, ಆದ್ರೆ ನಮ್ಮ ಕುಟುಂಬವನ್ನ ಕೂಡ ಮಹಿಳಾ ಆಯೋಗ ಗಮನಿಸಬೇಕು. ಕಾನೂನಾತ್ಮಕವಾಗಿ ಅವಕಾಶ ಇದ್ರೆ ಚಿನ್ನಯ್ಯನನ್ನ ಹೊರಗೆ ಕರ್ಕೊಂಡ್ ಬರ್ಲಿಕ್ಕೆ ನಮಗೆ ಸಹಾಯ ಬೇಕು, ಲೀಗಲ್ ಸಪೋರ್ಟ್ ಬೇಕು. ಮಹಿಳಾ ಆಯೋಗ ಚಿನ್ನಯ್ಯನ ಪತ್ನಿ ಅನ್ನೋ ಕಾರಣಕ್ಕೆ, ಚಿನ್ನಯ್ಯನ ಸಹೋದರಿ ಅನ್ನೋ ಕಾರಣಕ್ಕೆ ಇಬ್ಬರು ಮಹಿಳೆಯರು ಅನ್ನೋದನ್ನು ಮರೆತು ಬಿಡ್ತಾ ಹೇಗೆ ಅಂತ ಹೇಳಿ. ಬಹುಶಃ ಅವರಿಗೆ ಕಾಂಗ್ರೆಸ್ ಆಯೋಗ ಅದಕ್ಕೆ ಪರ್ಮಿಟ್ ಮಾಡಿಲ್ಲ ಅನ್ಸುತ್ತೆ. ಯಾಕಂದ್ರೆ ಚಿನ್ನಯ್ಯ ಕುಟುಂಬ ಈ ರೀತಿಯಲ್ಲಿ ಕಷ್ಟದಲ್ಲಿ ಸಂಕಟದಲ್ಲಿ ಬಿದ್ದಿದೆ. ಮನೆ ಯಜಮಾನ ಇಲ್ಲ, ಆ ಕುಟುಂಬಕ್ಕೆ ದಾತಾರಿಲ್ಲ, ದಿಕ್ಕಿಲ್ಲ, ದೆಸೆ ಇಲ್ಲ. ಆ ಮಹಿಳೆಯರ ನೋವು ಅದು ಹೆಣ್ಣಿನ ಕಣ್ಣೀರಲ್ವಾ? ಅವ್ರ ಪರವಾಗಿ ಇವರು ಪ್ರಶ್ನೆ ಮಾಡೋದು ಅಥವಾ ಅವ್ರಿಗೆ ಸಾಂತ್ವನ ಹೇಳೋದು, ಅದ್ರ ಬಗ್ಗೆ ಇವರು ಸ್ಟೇಟ್ಮೆಂಟೇ ಇಲ್ಲ. ಇವ್ರದ್ದು ಟಾರ್ಗೆಟ್ ಧರ್ಮಸ್ಥಳದ ಅಥವಾ ಬುರ್ಡೆ ಗ್ಯಾಂಗಿನ ವಕ್ತಾರೆಯ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರು ಮಾತಾಡೋದು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಅದು ಬೇರೆ ರೀತಿಯ ತಿರುವನ್ನ ಪಡ್ಕೊಳ್ಳುತ್ತೆ. ಸರ್ಕಾರ ಕೂಡ ಇದನ್ನ ಗಮನಿಸಬೇಕು. ಅವ್ರು ಒಂದು ರೀತಿಯಲ್ಲಿ ಏನು ನರೇಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸರಿಯಾಗಿ ಇವರು ಒಕ್ಕಣೆಯನ್ನ ಸೇರಿಸುವ ಹಾಗೆಲ್ಲ ಮೇಡಮ್ ಮಾತಾಡೋದು ಬಹಳ ತಪ್ಪಾಗತ್ತೆ. ಅವ್ರನ್ನ ನಾವು ಬೇರೆ ರೀತಿಯಲ್ಲಿ ಅವ್ರ ವಿರುದ್ಧ ಪ್ರತಿಭಟನೆಗಳು ಅಥವಾ ಧಿಕ್ಕಾರದ ಕೂಗುಗಳು ಮೊಳಗಬಾರದು. ನಾವು ಮಹಿಳಾ ಆಯೋಗದ ಬಗ್ಗೆ ಮಾತನಾಡ್ತಿದ್ವಿ. ವಸಂತ್ ಗಿಳಿಯಾರ್ ಅವರು ಉತ್ತರ ಕೊಡ್ಲಿ, ಆದ್ಮೇಲೆ ಸುರ್ಭಿ ಅವರೇ ಇದೇ ಪ್ರಶ್ನೆಗೆ ಉತ್ತರ ಕೊಡಿ. SIT ರಚನೆ ಆಗಿ ತನಿಖೆ ನಡೆಸ್ತಿರೋ ಸಂದರ್ಭದಲ್ಲಿ ಇತ್ತೀಚೆಗೆ ಮತ್ತೊಂದು ಪತ್ರ ಬರೆಯುತ್ತೆ ಮಹಿಳಾ ಆಯೋಗ. ಕೇವಲ ಚಿನ್ನಯ್ಯ ತೋರಿಸಿದ ಜಾಗಗಳಲ್ಲಿ ಗುಂಡಿ ತೆಗೆಯುವುದನ್ನ ಬಿಟ್ಟರೆ ಬೇರೆ UDR ಕೇಸಸ್ ಬಗ್ಗೆ ತನಿಖೆ ನಡೆಸಿಲ್ಲ. ಈ ಇಡೀ ಪ್ರಕರಣವನ್ನ SIT ಕೇವಲ ಚಿನ್ನಯ್ಯನ ಹೇಳಿಕೆ ಆಧಾರದ ಮೇಲೆ ಮಾತ್ರ ನೋಡ್ತಾ ಇದೆ. ಹಾಗಾಗಿ ತನಿಖೆ ಸರಿಯಾಗಿ ನಡೀತಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಹಿಳಾ ಆಯೋಗಕ್ಕೆ ಅನುಮಾನ ಇದೆ ಅಂತ ಹೇಳಿ. ಈ ಮಹಿಳಾ ಆಯೋಗದ ಅಧ್ಯಕ್ಷರು ಯೂಟ್ಯೂಬ್ ನೋಡೋದ್ ಬಿಟ್ಟು ದಾಖಲೆಗಳನ್ನ ನೋಡ್ಬೇಕು ಅಂತ ಹೇಳದ್ ನಾನು. ಅವರು ಅಲ್ಲಿ ಹೋಗ್ಬಿಟ್ಟು ಸ್ಟಡಿ ಮಾಡಿ ಅಲ್ಲಿನ ಅಧಿಕಾರಿಗಳ ಹತ್ರ ಅವ್ರ ಮಾಹಿತಿ ತಗೊಂಡು ಆಮೇಲೆ ಬಂದು ಕೂತ್ಕೊಂಡು ಯೂಟ್ಯೂಬ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು. ನಂದು ಇಷ್ಟೇ, ಒಂದೇ ಸ್ಟೇಟ್ಮೆಂಟ್. ಆ ನಾಗರತ್ನ ಮೇಡಮ್ ಇದನ್ನ ತರಿಸ್ಬೇಕು ನೀವು. ಮೇಡಮ್, ನೀವು ಯೂಟ್ಯೂಬ್ ವಿಡಿಯೋಗಳನ್ನ AI ವಿಡಿಯೋಗಳನ್ನ ನೋಡ್ಕೊಂಡು ಸ್ಟೇಟ್ಮೆಂಟ್ ಕೊಡೋದನ್ನ ಬಿಟ್ಬಿಡಿ ದಯವಿಟ್ಟು ದಾಖಲೆಗಳನ್ನ ಸ್ಟಡಿ ಮಾಡಿ ಮಾತಾಡಿ. ಯಾಕಂದ್ರೆ ನಿಮ್ಮ ಹುದ್ದೆಗೆ ಒಂದು ಘನತೆ ಇದೆ, ಗೌರವ ಇದೆ. ಇಲ್ದಿದ್ರೆ ನಿಮಗೂ ಇರಲ್ಲ, ಆ ಹುದ್ದೆಗೂ ಇರಲ್ಲ ಮೇಡಮ್. ಇಲ್ಲ, ಇದನ್ನ ನಾನು ಒಪ್ಪುತ್ತೀನಿ. ಯಾಕೆಂದ್ರೆ ಯಾವ ಸ್ಟೇಟ್ ವಿಮೆನ್ ಕಮಿಷನ್ ಚೀಫ್ ಅವರು ಬಹಳ ಮುಖ್ಯವಾದಂತಹ ಒಂದು ಪದವಿ, ಅದನ್ನ ಇಟ್ಕೊಂಡು ನೀವು ರೀಲ್ಸ್ ಮಾಡೋದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ನಿಮಗೆ ಬೇಕಾಗಿರುವಂತಹ ಮಹಿಳೆಯರ ವಿರುದ್ಧ ನಡೆದಿರುವಂತಹ ದೌರ್ಜನ್ಯ ಅಥವಾ ನಿಮ್ಮ ಬೇಕಾಗಿರುವಂತಹ ಸಂಸ್ಥೆಗಳ ಪರವಾಗಿ ಮಾತಾಡೋದಕ್ಕೆ ನೀವು ನಿಂತಿದ್ದೀರಾ. ಆದ್ರೆ ನಿಜವಾಗ್ಲೂ ಅಸಹಾಯಕ ಮಹಿಳೆಯರು ಮತ್ತೆ ಅವರ ಕುಟುಂಬದ ಜೊತೆಗೆ ನೀವು ನಿಂತಿಲ್ಲ ಅನ್ನೋದ್ರ ಬಗ್ಗೆ 1.5 ವರ್ಷದಿಂದ ಸ್ವತಃ ನಾನು ಮತ್ತೆ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷರು ಮಾತಾಡ್ಕೊಂಡು ಬಂದಿರುವಂತದ್ದು. ನೀವು ಇದನ್ನ ರಾಜಕೀಯ ಸ್ಥಾನ ಅಂತ ಬಳಸ್ಕೊಳ್ಬೇಡಿ, ನೀವು ರಾಜಕೀಯ ಬೆಳೆ ಬೇಯಿಸಬೇಡಿ ಇಲ್ಲಿ ದಯವಿಟ್ಟು. ನೀವು ಸರ್ಕಾರವನ್ನ ಒಂದು ಅಕೌಂಟಬಲ್ ಆಗಿ ಇಟ್ಕೊಂಡಿರ್ಬೇಕಾಗಿರುವಂತಹ ರೆಸ್ಪಾನ್ಸಿಬಿಲಿಟಿ ನಿಮ್ಮಲ್ಲಿರುವಂತದ್ದು. ಇನ್ನೊಂದು ಬಾರಿ ನಾನು ಹೇಳ್ತೀನಿ, ಆ ಒಂದು ಸಂಸ್ಥೆ ನಿಮಗೆ ಕರ್ತವ್ಯ ಇರುವಂತದ್ದು ಯಾವ ಎಲ್ಲ ಮಹಿಳೆಯರನ್ನು ಒಂದೇ ತರ ನೋಡುವಂತಹ ಕರ್ತವ್ಯ. ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರಿಗೆ ಒಪ್ಪಿಗೆ ಇದೆ, ಅವ್ರಿಗೆ ಒಪ್ಪಿಗೆ ಇದೆ, ಹಾಗೆ ನೋಡಿದ್ರೆ ಆ ಒಂದು ಸ್ಥಾನಕ್ಕೆ ಏನ್ ಗೌರವ ಬರುತ್ತೆ? ನಮ್ಮನ್ನ ಎಲ್ಲಾನು ತಲೆ ತೆಗಿಸ್ತಾ ಇದ್ದೀರಾ ನೀವು ರಾಜಕೀಯ ಮಾಡಬೇಡಿ ಇದರಲ್ಲಿ. ನಾಗಲಕ್ಷ್ಮಿ ಚೌಧರಿ ಅವರಿಗೆ ಮೊದಲನೇದಾಗಿ ಯೂಟ್ಯೂಬ್ ನ ನೋಡೋದನ್ನ ನಿಲ್ಲಿಸಬೇಕು, ರೀಲ್ಸ್ ಮಾಡೋದನ್ನ ನಿಲ್ಲಿಸಬೇಕು, ತಮಗೆ ಬೇಕಾಗಿರುವಂತಹ ವಿಷಯಗಳನ್ನು ತಗೊಂಡು ಬೇರೆ ವಿಷಯಗಳನ್ನ ಮಾತಾಡದೇ ಇರುವಂತಹ ಈ ಒಂದು ಡಿಸ್ಕಷನ್ ಇದನ್ನ ನಿಲ್ಲಿಸಬೇಕು. ಅವರು ಎಲ್ಲರೊಂದಿಗೆ ಮಾತಾಡಬೇಕು.
ವಸಂತ್ ಗಿಳಿಯಾರ್ ಅವರೇ, ಚಿನ್ನಯ್ಯ ತಪ್ಪು ಮಾಡಿದ್ರೆ ಆತನಿಗೆ ಶಿಕ್ಷೆ ಆಗ್ಬೇಕು, ನಾವ್ ಯಾರು ಕೂಡ ಚಿನ್ನಯ್ಯ ಇವಾಗ ಅಮಾಯಕ, ಚಿನ್ನಯ್ಯನನ್ನ ಬಳಕೆ ಮಾಡ್ಕೊಂಡ್ರು ಹೀಗೆ ಹೇಳಲಿಕ್ಕೆ ಒಪ್ಪುವಂತ ಮಾತಲ್ಲ. ಆದ್ರೆ ಚಿನ್ನಯ್ಯನನ್ನ ನಂಬಿಕೊಂಡಿದ್ದ ಇಬ್ಬರು ಹೆಣ್ಣು ಮಕ್ಕಳು ರತ್ನ ಹಾಗೆ ಮಲ್ಲಿಕಾ ರಿಪಬ್ಲಿಕ್ ಕನ್ನಡದ ಇದೇ ಮಹಾಭಾರತ ಕಾರ್ಯಕ್ರಮದಲ್ಲಿ ನಿಂತು ಗೋಗರ್ದಿದ್ದಾರೆ. ಚಿನ್ನಯ್ಯ ತಪ್ಪು ಮಾಡಿದ್ರೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗ್ಲಿ, ಆದ್ರೆ ನಮ್ಮ ಕುಟುಂಬವನ್ನ ಕೂಡ ಮಹಿಳಾ ಆಯೋಗ ಗಮನಿಸಬೇಕು. ಕಾನೂನಾತ್ಮಕವಾಗಿ ಅವಕಾಶ ಇದ್ರೆ ಚಿನ್ನಯ್ಯನನ್ನ ಹೊರಗೆ ಕರ್ಕೊಂಡ್ ಬರ್ಲಿಕ್ಕೆ ನಮಗೆ ಸಹಾಯ ಬೇಕು, ಲೀಗಲ್ ಸಪೋರ್ಟ್ ಬೇಕು. ಮಹಿಳಾ ಆಯೋಗ ಚಿನ್ನಯ್ಯನ ಪತ್ನಿ ಅನ್ನೋ ಕಾರಣಕ್ಕೆ, ಚಿನ್ನಯ್ಯನ ಸಹೋದರಿ ಅನ್ನೋ ಕಾರಣಕ್ಕೆ ಇಬ್ಬರು ಮಹಿಳೆಯರು ಅನ್ನೋದನ್ನು ಮರೆತು ಬಿಡ್ತಾ ಹೇಗೆ ಅಂತ ಹೇಳಿ. ಬಹುಶಃ ಅವರಿಗೆ ಕಾಂಗ್ರೆಸ್ ಆಯೋಗ ಅದಕ್ಕೆ ಪರ್ಮಿಟ್ ಮಾಡಿಲ್ಲ ಅನ್ಸುತ್ತೆ. ಯಾಕಂದ್ರೆ ಚಿನ್ನಯ್ಯ ಕುಟುಂಬ ಈ ರೀತಿಯಲ್ಲಿ ಕಷ್ಟದಲ್ಲಿ ಸಂಕಟದಲ್ಲಿ ಬಿದ್ದಿದೆ. ಮನೆ ಯಜಮಾನ ಇಲ್ಲ ಆ ಕುಟುಂಬಕ್ಕೆ, ದಾತಾರಿಲ್ಲ, ದಿಕ್ಕಿಲ್ಲ, ದೆಸೆ ಇಲ್ಲ. ಆ ಮಹಿಳೆಯರ ನೋವು ಅದು ಹೆಣ್ಣಿನ ಕಣ್ಣೀರಲ್ವಾ? ಅವ್ರ ಪರವಾಗಿ ಇವರು ಪ್ರಶ್ನೆ ಮಾಡೋದು ಅಥವಾ ಅವ್ರಿಗೆ ಸಾಂತ್ವನ ಹೇಳೋದು, ಅದ್ರ ಬಗ್ಗೆ ಇವರು ಸ್ಟೇಟ್ಮೆಂಟೇ ಇಲ್ಲ. ಇವ್ರದ್ದು ಟಾರ್ಗೆಟ್ ಧರ್ಮಸ್ಥಳದ ಅಥವಾ ಬುರ್ಡೆ ಗ್ಯಾಂಗಿನ ವಕ್ತಾರೆಯ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರು ಮಾತಾಡೋದು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಅದು ಬೇರೆ ರೀತಿಯ ತಿರುವನ್ನ ಪಡ್ಕೊಳ್ಳುತ್ತೆ. ಸರ್ಕಾರ ಕೂಡ ಇದನ್ನ ಗಮನಿಸಬೇಕು. ಅವ್ರು ಒಂದು ರೀತಿಯಲ್ಲಿ ಒಂದು ಏನು ನರೇಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸರಿಯಾಗಿ ಇವರು ಒಕ್ಕಣೆಯನ್ನ ಸೇರಿಸುವ ಹಾಗೆಲ್ಲ ಮೇಡಮ್ ಮಾತಾಡೋದು ಬಹಳ ತಪ್ಪಾಗತ್ತೆ. ಅವ್ರನ್ನ ನಾವು ಬೇರೆ ರೀತಿಯಲ್ಲಿ ಅವ್ರ ವಿರುದ್ಧ ಪ್ರತಿಭಟನೆಗಳು ಅಥವಾ ಧಿಕ್ಕಾರದ ಕೂಗುಗಳು ಮೊಳಗಬಾರದು.